ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ವಿನು ಒಳ್ಳೆ ಲೈಫ್ ಕೋಟೆನಾಡು ಚಿತ್ರದುರ್ಗ. ನಾನು ನಿಮ್ಮ ಮನೆ ಮಗಳು ಪವಿತ್ರ. ನಾವಂತೂ ಚೆನ್ನಾಗಿದ್ದೀವಿ, ನೀವು ಚೆನ್ನಾಗಿದ್ದೀರಾ ಅಂದ್ಕೊಂಡು ಅದು ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತು ಬಂದು ಮಾರ್ನಿಂಗಿಂದನೇ ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ಒಂದು 8 o'clock ಆಗಿದೆ. ಎದ್ದಿದ್ದು 6:30ಗೆ ಎದ್ಬಿಟ್ಟು ವಾಷಿಂಗ್ ಮಿಷಿನಿಗೆ ಬಟ್ಟೆ ಎಲ್ಲ ಹಾಕಿ ನೆನೆ ನೈಟೇ ನೆನೆ ಹಾಕಿದ್ದೆ. ಹಾಗಾಗಿ ಬಟ್ಟೆ ಎಲ್ಲ ಕ್ಲೀನ್ ಆಯಿತು. ಇನ್ನು ನೋಡ್ತಾ ಇರ್ಬೋದು ಧೂಳೆಲ್ಲ ತೆಗೆದ್ಬಿಟ್ಟು ಈ ಬಾಕ್ಸ್ ಎಲ್ಲ ಕ್ಲೀನಿಂಗ್ ಎಲ್ಲ ಮಾಡಿಕೊಂಡು ಇದನ್ನೆಲ್ಲ ಕ್ಲೀನ್ ಮಾಡಿಕೊಂಡು ಇದೆಯಲ್ಲ ಗೊತ್ತೇ ಇರುತ್ತೆ ಮನೆ ಕ್ಲೀನಿಂಗ್ ಅಂದರೆ ಏನಂತ. ಎಲ್ಲ ಹೆಣ್ಮಕ್ಳಿಗೂ ಇನ್ನು ಮುಂದೆ ಹಬ್ಬ ಮುಗಿಯೋರ್ಗೂ ಎಲ್ರಿಗೂ ಒಂದು ತಪ್ಪಿದ ಮೇಲೆ ಒಂದು ಕೆಲಸನೇ. ಹಾಗಾಗಿ ಹಿಂದೆ ಮಾಡಿರೋಂಥ ಲಾಗ್ಗಳು ತುಂಬಾ ಇದ್ದಾವೆ. ಅದನ್ನೆಲ್ಲ ಬಿಟ್ಬಿಟ್ಟು ಇವತ್ತೇ ವಿಡಿಯೋ ಅಪ್ಲೋಡ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಮತ್ತು ಸ್ವಲ್ಪ ಶಾಪಿಂಗು ಕೂಡ ಹೋಗಬೇಕು. ಹೇಗಿರುತ್ತೆ ಇವತ್ತಿನ ದಿನ ಅಂತ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ. ಇದಾಗಿರುತ್ತೆ ಹಬ್ಬದ ಕೆಲಸದ ದಿನ. ಬನ್ನಿ ನೋಡ್ಕೊಂಬರೋಣ ಹೊರಗಡೆ ವ್ಯೂ. ಇವಾಗ ಏನು ನೋಡ್ತಾ ಇರ್ಬೋದು. ಇಲ್ಲಿಂದ ಇವೆಲ್ಲ ಕ್ಲೀನಿಂಗ್ ಆಗಿ ಒಣಗಾಕಿರೋಂಥ ಬಟ್ಟೆಗಳು. ಇಷ್ಟೊತ್ತಿಗೆ ಏನಕ್ಕಪ್ಪ ಬಟ್ಟೆ ಎಲ್ಲ ಕ್ಲೀನ್ ಮಾಡಿದ್ದೀನಿ ಅಂತಂದರೆ ತುಂಬ ಮಳೆ ಬರ್ತಾ ಇದೆ. ಮಳೆ ಬರೋ ಸಾಧ್ಯತೆಯೂ ಕೂಡ ಇದೆ. ನೋಡ್ತಾ ಇರ್ಬೋದು ಮೋಡ ಕಾಯ್ದ ವಾತಾವರಣ. ಹಾಗಾಗಿ ಇಷ್ಟೆಲ್ಲ ಬಟ್ಟೆ ಎಲ್ಲ ಕ್ಲೀನ್ ಮಾಡಿದ್ದಾಯಿತು. ಇನ್ನೂ ಸ್ವಲ್ಪ ಆ ಕಡೆ ಇದ್ದಾವೆ. ಇನ್ನು ಕಸ ಸಮೇತವಾಗ್ಲೂ ಹೊಡೆದಿಲ್ಲ. ಅಡುಗೆ ಮಾಡ್ಕೊತ ಅದನ್ನೆಲ್ಲ ಕ್ಲೀನ್ ಮಾಡ್ಕೊಂಡ್ರೆ ಆಯ್ತಂತ. ಇಲ್ಲೊಂದು ಸ್ವಲ್ಪ ಇದ್ದಾವೆ. ಅದಾದಮೇಲೆ ಸ್ವಲ್ಪ ಚಾಪೆ ಮತ್ತು 2 ಬೆಡ್ಶೀಟು ಹಾಕಿದ್ದೀನಿ. ಇವಾಗ ಇದಿದ್ದು ಇನ್ನು 4 ಬೆಡ್ಶೀಟ್ ಇದ್ದಾವೆ. ಅದನ್ನೆಲ್ಲ ನಾಳೆ ಕ್ಲೀನ್ ಮಾಡ್ಕೊತೀನಿ. ಇನ್ನು ಮನೆ ಬಾಗಿಲು ಕೂಡ ಇನ್ನು ಕ್ಲೀನ್ ಮಾಡಿಲ್ಲ. ಬಾಗಿಲು ಕೂಡ ಬಳ್ದಿಲ್ಲ. ಇನ್ನು ಇದೊಂದು ರೊಗ್ಗಿದೆ. ಅದಾದ ನಂತರ ಅವನಾದಮೇಲೆ ಆದರೆ ಹಾಕೋದು ಅಂದರೆ ಇಲ್ಲ. ಇನ್ನು ಇವತ್ತಿನ ಅಡುಗೆ ಏನು ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ಬನ್ನಿ ಹೇಗಿರುತ್ತೆ ಅಂತ ನೋಡಿ. ದಯವಿಟ್ಟು ವಿಡಿಯೋ ಯಾರೆಲ್ಲ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ. ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ. ನಿಮ್ಮ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ. ಅವರು ಕೂಡ ವಿಡಿಯೋ ನೋಡಿ ಸಪೋರ್ಟ್ ಮಾಡಲಿ ಅಂತ ಕೇಳ್ಕೊತೀನಿ. ಇನ್ನು ಇವಾಗ ಬಂದುಬಿಟ್ಟು ವೇದ ಪಾಪಕ್ಕೆ ಸ್ವಲ್ಪ ಬಿಸ್ಕೆಟು ನೀರು ಕೊಟ್ಟು ಅಕ್ಕಿ ಇಡೋಣ ಅಂತ ಬಂದಿದ್ದೀನಿ. 2 ಲೋಟ ಬೇಗ ಅನ್ನ ಮಾಡಿ ಸಾಂಬಾರು ಕೂಡ ಮಾಡ್ಕೋಬೇಕು. ಏನು ಸಾಂಬಾರು ಅಂದರೆ ಬದನೆಕಾಯಿ ಸಾಂಬಾರು. ನಮ್ಮ ಕಡೆ ಜಾಸ್ತಿ ಉಣ್ಗಾಯಿ ಸಾರು, ಎಣ್ಗಾಯಿ ಸಾರು ಅಂತ ಏನು ಹೇಳ್ತೀವಿ, ಆ ಸಾಂಬಾರು. ಇನ್ನು ನಮ್ಮ ಮನೆಯವರು ಇವತ್ತು ಮಶ್ರೂಮು ಈ ಮಳೆಯಲ್ಲಿ ಚೆನ್ನಾಗಿ ಎದ್ದೇಳ್ತಂತೆ. ಹಂಗಾಗಿ ಅಡವೆ ಹುಡ್ಕೋದಕ್ಕೆ ಹೋಗಿದ್ದಾರೆ. ಇನ್ನು ಸಿಗದೆ ಇದ್ದರೆ ಬದನೆಕಾಯಿ ಸಾಂಬಾರು, ಸಿಕ್ಕರೆ ಅದು ನೋಡೋದು ಯಾವುದಾದ್ರೂ ಒಂದು ಡಿಸೈಡ್ ಮಾಡೋದು ಬೇಗ. ಹಾಗೆ ಇವತ್ತು ಸ್ವಲ್ಪ ದುರ್ಗ ಹೋಗಬೇಕು. ಏನಕ್ಕಪ್ಪ ಅಂತ ಹೇಳಿದ್ರೆ ಅದೇ ನಮ್ಮೂರಲ್ಲಿ ಅಮಾವಾಸ್ಯೆ ಮುಗಿದ ನೆಕ್ಸ್ಟ್ ದಿನ ದೇವ್ರು ಬರುತ್ತೆ ಅಂತ ಹೇಳಿದ್ನಲ್ವ. ದೇವ್ರು ಬರೋದ್ರಿಂದ ಮನೆ ಹೆಣ್ಮಕ್ಳಿಗೆಲ್ಲ ಸೀರೆ ತರಬೇಕು. ಅಂದರೆ ಒಡಹುಟ್ಟಿದವ್ರು ಏನಿರ್ತಾರೆ ನಮ್ಮ ಮನೆಯವ್ರು ಅಕ್ಕ ತಂಗಿ ಆಗೋ ಅಂಥವ್ರಿಗೆ. ನಮ್ಮ ಮನೆಯವ್ರಿಗಿರೋದು ಒಬ್ಬರೇ ಅಕ್ಕ. ಹಾಗಾಗಿ ಮೊನ್ನೆ ಹೋದಾಗಲೇ ನಾನು ಸೀರೆ ತಗೊಂಡಿದ್ದೆ. ಮತ್ತು ಸೀರೆ ಏನು ಕೊಡ್ಸೋಕೆ ಹೋಗಿದ್ದೆ ಅಂಗಡಿಗೆ ಮಾರೋದಕ್ಕೆ. ಅವ್ರ ಹತ್ರನೇ ಇದೆ. ಹೋಗ್ಬಿಟ್ಟು ತೋರಿಸ್ತೀನಿ ನಿನಗೆ ಆ ಸೀರೆ ಏನು ರೇಟು ಅಂತ. ಯಾರೋ ವಿಡಿಯೋ ಮಿಸ್ ಮಾಡಿಕೊಂಡೆ, ವಾಚ್ ಮಾಡಿ. ಇನ್ನು ಅಕ್ಕಿ ತೊಳಿತಾ ಇದ್ದೀನಿ. ಮನೆ ಕ್ಲೀನಿಂಗ್ ದಿನ ತುಂಬ ಅಂದರೆ ತುಂಬ ಕಷ್ಟ ಆಗುತ್ತೆ. ಹೋದ ವರ್ಷವೂ ಇದೇ ಥರ ನೆಗಡಿ ಕೆಮ್ಮು ಇದೆಲ್ಲ ಇತ್ತು. ನಿನ್ನೆ ಹಾಸ್ಪಿಟ್ಲಿಗೆ ಹೋಗಿ ಬಂದಿದ್ದೀವಿ ನಾನು ವೇದು ಪಾಪು. ನೆಕ್ಸ್ಟು ಮುಂದೆ ಬರೋವಂಥ ವಿಡಿಯೋದಲ್ಲಿ ಅದನ್ನು ಕೂಡ ಶೇರ್ ಮಾಡ್ಕೊಂಡಿರ್ತೀನಿ. ಈ ವಿಡಿಯೋ ಇವತ್ತೇ ಅಪ್ಲೋಡ್ ಮಾಡಬೇಕು ಅಂತ ಹೇಳ್ತೀನಿ. ದಯವಿಟ್ಟು ಸಪೋರ್ಟ್ ಮಾಡಿ ಯಾರೆಲ್ಲ ವಿಡಿಯೋ ನೋಡ್ತಾ ಇದ್ದೀರಾ. ಇನ್ನು ಅಕ್ಕಿ ಏನೋ ಇಟ್ಟಿದ್ದಾಯಿತು. ಇನ್ನು ಅಲ್ಲಿ ಕ್ಲೋಸ್ ಮಾಡಿ ಕುಕ್ಕರ್ ಕ್ಯಾಪ್ ಹಾಕಿದ್ವಪ್ಪ ಅಂದರೆ ಮುಗೀತು. ನೆಕ್ಸ್ಟು ಇದನ್ನೆಲ್ಲ ಓಜ್ ಮಾಡಿ ಒಲೆ ಮೇಲೆ ಇಟ್ಬಿಟ್ಟು ಸಿಗ್ತೀನಿ. ಇವಾಗ ಬಂದು ಸಾಂಬಾರು ಮಾಡೋದಕ್ಕೆ ಅಂತ ನೋಡ್ತಾ ಇರ್ಬೋದು. ಇದನ್ನೆಲ್ಲ ರೆಡಿ ಮಾಡ್ಕೊಂಡಿದ್ದೆ. ಅಷ್ಟರಲ್ಲೇ ವೇದು ಪಾಪುಗೆ ಇಡ್ಲಿ ತರಿಸಿದ್ದೀನಿ ಇವತ್ತು ಸ್ವಲ್ಪ. ಯಾಕಂದರೆ ಲೇಟ್ ಆಯಿತು. ಪಾಪು ಕೂಡ ಅಷ್ಟೊತ್ತು ತನಕ ಇರೋಕ್ಕಾಗಲ್ವಲ್ಲ. ಹಾಗಾಗಿ ಇವಾಗ ಟೈಮ್ ಬಂದು 9 ಗಂಟೆ ಆಗಿದೆ. ಡೈಲಿ ಇಷ್ಟೊತ್ತಿಗೆ ಏನಾದರೂ ಅನ್ನ ಇಲ್ಲ ಸಾಂಬಾರು ಏನಾದರೂ ಆಗಿರ್ತಿತ್ತಲ್ಲ ತಿಂತಾ ಇದ್ದ. ಇವಾಗ ಹಾಗಾಗಿ ಇಡ್ಲಿ ಸಾಂಬಾರು ಹಾಕ್ಕೊಡ್ತಾ ಇದ್ದೀನಿ ವೇದು ಪಾಪುಗೆ. ಸಖತ್ತಾಗಿ ಮಾಡ್ತಾರೆ ಮಾತ್ರ ನಮ್ಮೂರಲ್ಲಿ ಇಡ್ಲಿ ಸಾಂಬಾರು. ನೋಡ್ತಾ ಇರ್ಬೋದು. ಇಡ್ಲಿ ಎಷ್ಟು ಬಂದಿದೆ ಅಂದರೆ 1 2 3 4 ಇಡ್ಲಿ. ಹಾಗೆ ಚಟ್ನಿ, 1 ಮಿರ್ಚಿ, ಇದು ಸಾಂಬಾರು, ಹಾಗೆ ಚಟ್ನಿ ಇಷ್ಟು ಕೂಡ ತಗೊಂಬಂದಿದ್ದಾರೆ. ಇನ್ನು ಆಮೇಲೆ ನೋಡ್ಕೊಂಡಾಯ್ತು. ಫಸ್ಟ್ ವೇದು ಪಾಪುಗೆ ಇಡ್ಲಿ ಹಾಕ್ಕೊಟ್ಬಿಡೋಣ.
ಅಂತ ಸಾಂಬಾರು ಮತ್ತೆ ಇಡ್ಲಿ. ಭಾರಿ ಇಡ್ಲಿನಾ? ಇವಾಗ ಬಂದು ಟೊಮೊಟೊ, ಈರುಳ್ಳಿ ಮತ್ತೆ ಕಾಯಿ, ಕೊತ್ತಂಬರಿ, ಸ್ವಲ್ಪ ಶುಂಠಿ ಇಷ್ಟು ಹಾಕೊಂಡಿದ್ದೀನಿ. ಇದ್ರ ಜೊತೆ 2 ಏಲಕ್ಕಿ, 2 ಲವಂಗ, 1 ಪಿಂಚ್ ಆಗೋಷ್ಟು ಇದು ಏನಪ್ಪ ಅಂದರೆ ಚಕ್ಕೆ, ಇಷ್ಟನ್ನ ಹಾಕ್ಬಿಟ್ಟು ಫ್ರೈ ಮಾಡಿಬಿಟ್ಟು ಮಿಕ್ಸಿಗೆ ಹಾಕ್ಕೊಳ್ತೀನಿ. ಹೋಗಿ ತೊಳ್ಕೊಂಡು ಬಾ. ತಡಿ ಇಲ್ಲೇ ತೊಳಸ್ಬಿಡ್ತೀನಿ. ತಡಿ ಬಂಗಾರ. ಹೊರಗಡೆ ಸ್ವಲ್ಪ ಇದನ್ನ ಮಾಡ್ತಾ ಇದ್ದಾರೆ, ಸೀಟ್ ಎಲ್ಲ ಬಿದ್ದಿತ್ತು, ಅದನ್ನೆಲ್ಲ ಕ್ಲೀನ್ ಮಾಡ್ತಿದ್ದಾರೆ. ಅದೇ ನಾನು ಮೊನ್ನೆ ಬಿದ್ದಿದ್ದೆ ಅಂತ ಹೇಳಿದ್ವಲ್ಲ, ಇನ್ನಿಲ್ಲ ಲಾಗಲ್ಲಿ ಹೇಳಿದ್ದೆ ಅನಿಸುತ್ತೆ. ಅಲ್ಲಿ ವೇದ ಪಾಪನಿಗೆ ಇದೊಂದು ಅಭ್ಯಾಸ. ಅಲ್ಲಿ ಹೊರಗಡೆ ಕೈ ತೊಳ್ಕೊಂಡು ಬಂದ್ರು ಅಮ್ಮ ನಾನು ಕೈ ತೊಳ್ಕೊಂಡು ಬಂದಿಲ್ಲ ಅಂತ ಹೇಳೋದು, ನನಗೆ ತೋರಿಸೋದು. ಪ್ರತಿದಿನ ಇದೇ ಥರ ಮಾಡ್ತಾನೆ. ಇನ್ನು ಹೇಗಿದೆ ಅಂತ ಕೇಳೋಣ ವೇದ ಪಾಪನ. ಸಾಂಬಾರು ಇಡ್ಲಿ ಅಪ್ಪು ಸಾಂಬಾರ್ ಜೊತೆ ತಿನ್ನು, ನೋಡೋಣ ಹೆಂಗಿದೆ ಅಂತ ನೋಡೋಣ. ಬೇಡ ಚಟ್ನಿ ಹಾಕನಾ? ಬೇಡ ಸರಿ ಚಟ್ನಿ ಹಾಕ್ತೀನಿ. ತಿನ್ನು, ನಿನ್ಗೆ ಏನ್ರಲ್ಲಿ ಬೇಕು ಅದ್ರಲ್ಲಿ ತಿನ್ನು. ನಾನು 2 ಇಡ್ಲಿ ತಿಂತೀನಿ ಆಯ್ತಾ? ನನಗೇನು ಅಷ್ಟೊಂದು ಇಷ್ಟ ಆಗಲ್ಲ, ಹಿಂಗೆ ವೇಲು ಪಾಪುಗೆ ತರಿಸಿದಾಗ ಅಷ್ಟೇನೆ. ಚಟ್ನಿ ಜೊತೆ ಅಂತೂ ಸೂಪರ್ ಆಗಿದೆ. ಮತ್ತೆ ಸಾಂಬಾರ್ ಜೊತೆ ಟೇಸ್ಟ್ ಮಾಡೋಣ. ಸಾಂಬಾರ್ ಜೊತೆನೂ ಕೂಡ ಚೆನ್ನಾಗಿದೆ. ಎಲ್ಲರೂ ಮಿರ್ಚಿ ತಿನ್ಬೇಕು ಅಂತ ಅನಿಸ್ತಾ ಇದೆ. ನೆಗಡಿಕೆ ಮಾವಿರೋದಕ್ಕೂ ಗಂಟ್ಲು ಕಿರಿಕಿರಿ ಆಗ್ತಾ ಇರೋದಕ್ಕೆ ತಿಂತಾ ಇದ್ರೆ ಆಹಾ ಅನಿಸ್ತಾ ಇದೆ. ಸರಿ, ಆಮೇಲೆ ಮತ್ತೆ ಸಿಗೋಣ. ಬೇರೆ ಪಾಪು ನೀರು ಅಂತ ಇದ್ದಾನೆ. ಫಸ್ಟ್ ನೀರು ಕೊಡ್ತಾ ಬಂಗಾರ. ಲೋಟ ಇಲ್ಲ ತಗಮ್ಮ. ಇನ್ನೂ ಒಂದು ತುತ್ತು ಕೂಡ ತಿಂದಿಲ್ಲ, ಆಗ್ಲೇ ನೀರು ಅಂತಾನೆ. ನೋಡ್ ಮಾಫ್ ಎಲ್ಲ ಯಾಕೆ ಎಳ್ಕೊಂಬಂದು ಹಾಕಿದಿ ಹಂಗೆ? ಮಾಫ್ ಎಲ್ಲ ಒರ್ಸೋದು. ಸರಿ, ಇಡ್ಲಿ ತಿನ್ಬಿಟ್ಟು ಆಮೇಲೆ ಸಿಗ್ತೀವಿ. ಇನ್ನ ವೇದ ಪಾಪುಗೆ ನಿನ್ನೆ ಹಾಸ್ಪಿಟ್ಲಿಗೆ ತೋರಿಸ್ಕೊಂಡು ನಾನು ಕೂಡ ಟ್ಯಾಬ್ಲೆಟ್ಸ್ ತಗೊಂಬಂದಿದ್ದೆ. ನನಗೂ ಕೂಡ ಜ್ವರ ಮತ್ತು ಮೈಕೈ ನೋವು, ಗಂಟ್ಲೆಲ್ಲ ಪೇನು ಈ ಥರ ಎಲ್ಲ ಇತ್ತಲ್ಲ. ಇವಾಗ ನಾನು ಕೂಡ ಅವನ ಜೊತೆ ಒಂದು ಇಡ್ಲಿ ತಿಂದೆ. ಒಂದೇ ಇಡ್ಲಿಗೆ ನನಗೂ ಕೂಡ ಸಾಕು ಅನ್ನಿಸ್ತು. ಮಿರ್ಚಿ ಇಡ್ಲಿ ತಿಂದ್ಬಿಟ್ಟು ಟ್ಯಾಬ್ಲೆಟ್ಸ್ ತಗೊಂತಾ ಇದ್ದೀನಿ. ಡೈಲಿ ಇಡ್ಲಿ ತಿಂಡಿ ತಿನ್ನೋರು ಹೆಂಗ್ ತಿಂತಾರೆ ಗೊತ್ತಿಲ್ಲ, ನಮ್ಗಂತೂ ಮುದ್ದೆ ತಿಂದು ಅಭ್ಯಾಸ ಆಗ್ಬಿಟ್ಟಿದೆ. ಇನ್ನು ಫಸ್ಟು ಇದನ್ನೆಲ್ಲ ಫ್ರೈ ಮಾಡಕ್ಕಿಡ್ಬೇಕು. ಅಪ್ಪ ಎಲ್ಲ ಗಾಯ ಆಗುತ್ತೆ. ಇನ್ನು ನೋಡ್ತಾ ಇರ್ಬೋದು, ಇವಾಗ 1 ಪಿಂಚ್ ಆಗೋಷ್ಟು ಇಷ್ಟು ಚಕ್ಕೆ ಹಾಕ್ತಾ ಇದ್ದೀನಿ. ಎರಡು ಏಲಕ್ಕಿ, ಅಲ್ಲ ಸಾರಿ 2 ಲವಂಗ, 2 ಏಲಕ್ಕಿ ಇಷ್ಟನ್ನು ಹಾಕ್ತಾ ಇದ್ದೀನಿ.
ಹೊತ್ತು ಹಾಗೆ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಇನ್ನು ಅಡುಗೆ ಆಗಿದ ತಕ್ಷಣ ಫಸ್ಟ್ ಇವೆಲ್ಲ ಕ್ಲೀನ್ ಮಾಡೋ ಅಂಥದ್ದು ಇವತ್ತಿನ ಕೆಲಸ. ನಾನೊಂದು ಇಡ್ಲಿ ತಿಂದು ವೇದು ಪಾಪು 2 ಇಡ್ಲಿ ಹಾಕ್ಕೊಟ್ರೆ ನೋಡ್ತಾ ಇರ್ಬೋದು. ಒಂದು ಇಡ್ಲಿ ಹಂಗೆ ಎತ್ತಿಟ್ಟಿದ್ದೀನಿ. ಅವನು ಕೂಡ ಇದೇ ಥರ ಎಲ್ಲ ಕಚ್ಚಿ ಪಿಚ್ಚಿ ಮಾಡಿ ಹೋಗ್ಬಿಟ್ಟಿದ್ದಾನೆ. ಯಾಕಂದರೆ ಸ್ವಲ್ಪ ಹುಷಾರಿಂದ ನಮಗೇನೆ ಊಟ ಸೇರಲ್ಲ, ಹಾಗೇನೆ ಮಕ್ಕಳಿಗೂ ಕೂಡ ಬಿಡು ಬಲವಂತ ಏನಕ್ಕೆ ಅಂತ ಹೇಳಿ ನಾನು ಅನ್ನ ಸಾಂಬಾರು ಆಮೇಲೆ ಊಟ ಮಾಡ್ಸೋಣ ಅಂತ ಸಿಗ್ತೀನಿ. ಆಮೇಲೆ ಎಲ್ಲ ಹಾಕಿದ್ದೀನಿ, ಬೆಳ್ಳುಳ್ಳಿ ಮರ್ತೇ ಬಿಟ್ಟಿದ್ದೀನಿ, ಹಾಗಾಗಿ ಇವಾಗ ಬೆಳ್ಳುಳ್ಳಿ ಹಾಕೊತಾ ಇದ್ದೀನಿ. ಇದ್ರ ಜೊತೆ ಸ್ವಲ್ಪ ಶೇಂಗಾ ಬೀಜ ಇತ್ತು, ಒಂದು 1/2 ಸ್ಪೂನ್ ಅಷ್ಟು, ಅದನ್ನೇ ಹಾಕಿದ್ದೀನಿ. ಫ್ರೈ ಮಾಡಿ ರೆಡಿ ಇತ್ತು ಅದನ್ನು. ಮತ್ತು ಇದನ್ನು ಸ್ವಲ್ಪ ತಣ್ಣಗೆ ಮಾಡ್ಕೊಂಡ್ಬಿಟ್ಟು ಮಿಕ್ಸಿಗೆ ಹಾಕೊಳ್ಳೋಕ್ಕೆ ರೆಡಿ ಮಾಡ್ಕೊಂಡಿದ್ದೀನಿ. ಇವಾಗ ಬಂದು ಸಾಂಬಾರು ಪುಡಿ ಮತ್ತು ಖಾರದ ಪುಡಿ ಹಾಕಿದ್ದೀನಿ. ಸ್ವಲ್ಪ ಮನೆ ಸಾಂಬಾರು ಪುಡಿ ಮತ್ತು ಧನಿಯಾ ಪುಡಿ, ಸ್ವಲ್ಪ ಖಾರದ ಪುಡಿ ಇಷ್ಟನ್ನು ಕೂಡ ಹಾಕಿದ್ದೀನಿ. ಇವಾಗ ಬಂದು ಖಾರ ಎಲ್ಲ ರುಬ್ಕೊಂಡಿದ್ದಾಯಿತು. ಇದ್ರ ಜೊತೆ ಸ್ವಲ್ಪ ಉಪ್ಪು ಮತ್ತು ಆಯಿಲ್ ಹಾಕಿದ್ದೀನಿ, ನೋಡ್ತಾ ಇರ್ಬೋದು. ಇದು ತೀರಾ ನುಣ್ಣಗೇನು ಪೇಸ್ಟ್ ಆಗಿಲ್ಲ, ನುಣ್ಣಗೆ ಪೇಸ್ಟ್ ಆಗಬೇಕಾಗಿತ್ತು. ಮತ್ತು ಕರೆಂಟ್ ಹೋಗ್ಬಿಡುತ್ತೆ ಅನ್ನೋ ಭಯಕ್ಕೆ ನಿಲ್ಲಿಸ್ಬಿಟ್ಟು ಇವಾಗ ಒಂದು 5 ಬದನೆಕಾಯಿ ತೊಗೊಂಡಿದ್ದೀನಿ. ಕಟ್ ಮಾಡಿಬಿಟ್ಟು ಇದ್ರಾಗ ತುಂಬಿಟ್ಟು ನಮ್ಗೆ ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೊಂಡು ಒಲೆ ಮೇಲೆ ಇಟ್ಟರೆ ಇವತ್ತಿನ ಬದನೆಕಾಯಿ ಸಾಂಬಾರು ರೆಡಿ. ಇದಾದ ನಂತರ ಇನ್ನು ಪಾತ್ರೆ ತೊಳೆಯೋದು ಅದು ಇದು ಕೆಲಸ ಇದೆ. ಇನ್ನು ಅನ್ನ ಆಗಿದೆ, ಮುದ್ದೆ ಮಾಡಬೇಕು. ಇನ್ನು ಇವಾಗ ಮನೆ ಕೆಲಸ ಎಲ್ಲ ಮುಗಿಸ್ಬಿಟ್ಟು ಇನ್ನೂಗೆ ಒಂದು ಡ್ರೆಸ್ ತರೋಣ ಅಂತ ಹೊರಟಿದ್ದೀನಿ. ಹಾಗೆಯೇ ಅದೇ ಹೋಲ್ಸೇಲಾಗಿ ನಮ್ಮ ಅತ್ತೆ ಒಬ್ಬರು ಅಂಗಡಿ ಮಾಡಿದ್ದಾರೆ, ಅವ್ರಿಗೂ ಕೂಡ ಸ್ವಲ್ಪ ಬಟ್ಟೆ ಎಲ್ಲ ತರೋಣ ಬಾ ಅಂತ ಕರೆದಿದ್ರು. ಮೊನ್ನೆ ಬುಧವಾರನೂ ಕೂಡ ಹೋಗಿ ದಾವಣಗೆರೆಯಲ್ಲಿ ಶಾಪಿಂಗ್ ಮಾಡ್ಕೊಂಡು ಬಂದಿದ್ವಿ. ಅಲ್ಲೇ ನಾನು ನಮ್ಮ ಚಿಕ್ಕಮ್ಮಗೆ ಒಂದು ಸೀರೆ ತಂದಿದ್ದೆ, ಅದು ಅವ್ರ ಕಡೆಯೇ ಇದೆ. ಹಾಗೆ ಇಸ್ಕೊಂಡು ನಿಮ್ಮ ಜೊತೆ ಅದನ್ನು ಸಾಯಂಕಾಲ ಶೇರ್ ಮಾಡ್ಕೊಂಡಿರ್ತೀನಿ. ಇನ್ನು ಇವತ್ತಿನ ಸಾಂಬಾರು ಯಾವ ಥರ ಇತ್ತು ಏನು ಅಂತ ದಯವಿಟ್ಟು ಕಮೆಂಟಲ್ಲಿ. ನಾನು ಯಾವಾಗಲೂ ಇದೇ ಥರನೇ ಸಾಂಬಾರು ಮಾಡೋ ಅಂಥದ್ದು. ಫುಲ್ ರೆಸಿಪಿ ತೋರಿಸಿಲ್ಲ, ಸಪೋರ್ಟ್ ಮಾಡಿ. ಇನ್ನೊಂದು ದಿನ ಯಾವಾಗಾದರೂ ಈ ರೆಸಿಪಿ ಮಾಡಿದಾಗ ಫುಲ್ ರೆಸಿಪಿ ಶೇರ್ ಮಾಡ್ಕೊತೀನಿ. ಇಲ್ಲಿಂದ ನಮ್ಮ ಅತ್ತೆ ಅಂಗಡಿ ಹತ್ರ ಹೋಗಿ ಅಲ್ಲಿಂದ ಸಿಟಿಗೆ ಹೋಗುವಂಥದ್ದು. ಇದಾಗಿತ್ತು ಫ್ರೆಂಡ್ಸ್ ಇವತ್ತಿನ ವೀಡಿಯೋ. ದಯವಿಟ್ಟು ವೀಡಿಯೋ ಯಾರೆಲ್ಲ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಆಗಿಬಿಟ್ಟು ವಿಡಿಯೋ ನೋಡಿ. ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.